ನಾನೇನು ಮಾಡೋ ತಿರ್ಬೋಕಿ ನನ್ನ ಮಗನೇ, ನಾನೇ ನೀನು ಕಟ್ಕೊಂಬ ಅಂತ ಹೇಳಿದ್ನ. ಕಟ್ಕೊಬೇಡಲೋ ನಮ್ಮ ತಮ್ಮನ ಮಗಳನ್ನ ಕಟ್ಕೊಂಡ್ರೆ ಉದ್ದಾರ ಆಯ್ತಿ ಅಂತ ಹೇಳ್ತಿದ್ದೆ ನಾನು. ಹೇಳಿದ್ರೆ ಇವತ್ತು ನೋಡಿದ್ರೆ ಯಾವ ಒಳ್ಳೆ ಕಟ್ಕೊಂಡು ಬಂದಿತ್ತಿದ್ಯಾ? ಅನ್ನ ತಿನ್ನು, ಅನ್ನ ಕುಚ್ಚಕ್ಕೆ ನೋಡೋಕೆ ತಿನ್ನು ಏನಾಗುತ್ತೆ ತಿನ್ನು. ನನ್ನ ತಮ್ಮನ ಮಗಳು ಮದುವೆ ಆಗಿದ್ರೆ ಚಂದ ನಮಗೆ ಪಸಂದಾಗಿ ರೊಟ್ಟಿ ಮಾಡಾಕ್ತಿದ್ಲು, ತಿಂತಿದ್ದಿಲ್ಲ. ತಿನ್ನು ಅನ್ನ ತಿಂದು ಗೊತ್ತಿತ್ತು ತಿನ್ನು. ನನ್ನ ತಮ್ಮನ ಮಗಳು ಮಾಡ್ಕೆಲ್ಲ ಐತಿ ನಿಮ್ಮ ಮಗನೇ, ತಿನ್ನಿಸ್ತೀನಿ ನಿಮ್ಗೆ ಅನ್ನ ಸಾಕು. ಯಾವತ್ತಿನ ಕಟ್ಕೊಂಬ ನಾನು ಬೆಳಗಿರಕ್ಕೆ ಬೆಳಗಿರಕ್ಕೆ ಮಾಡಾಕ್ತಾವು. ಬೆಳಗಿರ ಅನ್ನ ಮಾಡಕ್ಕೆ ತಗೊಳು. ಬೆಳಗಿರಕ್ಕೆ ಬೇಕಲ್ಲ, ಬೆಳಗಿರ ಅನ್ನ ಮಾಡಕ್ಕೆ ತಗೊಳು. ರಾತ್ರಿ ಮಾಡಿರ್ತಾಳ ಅದನ್ನ ಕೊಡ್ತಾಳ, ತಿನ್ ಸಾಯಿ. ನಮ್ಮ ಕಲ್ದಾಗ ಅತ್ತಿ ಮಾತು ಹೂಳಾಗಿ ದಡ್ತಿದ್ದಿಲ್ಲ, ಹಂಗ ದಡ್ತಿದ್ವಿ ನಾವು. ಅಲ್ಲಿ ಹುಗಳಿದ್ರ ನಮ್ಮತ್ತೆ ಬೈತಾಳ ಅಂತಿದ್ವಿ ನಾವು. ಆದ್ರೆ ಈಗ ನಮ್ಮಂದನ್ನ ಕ್ಯಾಕ್ರಿಸಿ ಥೂ ಅಂತ ಉಗುಳಿ ಮುಂದಕ್ಕೆ ಹೋಗೋ ಸ್ವಸ್ಥರಿದ್ದಾರೆ ಅಂತ ಸ್ವಸ್ಥರಿದ್ದಾರೆ ಇವಾಗ. ನಾವು ನಮ್ಮತ್ತೆ ಉಗುಳಿದ್ದು ಅಲ್ಲ ಅಂತೇಳಿ ದಾಟ್ಕೊಂಡು ಕೂಡ ಹೋಗ್ತಿರ್ಲಿಲ್ಲ ಅಂತ ಅವುಗಳ ಸೈಡಿಂದ ಹೋಗ್ತಾ ಇದ್ವಿ ನಾವು. ನಮ್ಮ ಕಾಲದಾಗ ಯಾರ ಮುಂದಾರ ನಿಂತು ಮಾತಾಡ್ಬೇಕಾದ್ರ ತಲೆ ಮೇಲೆ ಸರಗ್ ಒದ್ಕೊಂಡು ಸುಮ್ಮನೆ ಕುತ್ಕೊಂಡು ತಲೆ ಬಗ್ಸ್ಕೊಂಡು ಮಾತಾಡ್ಬೇಕಿತ್ತು. ಈಗ ತಲೆ ಎತ್ಕೊಂಡು ತಲೆ ಮೇಲೆ ಸರಗಲ್ಲ, ಒಂದು ಟೋತ್ ಕೂಡ ಇರಂಗಿಲ್ಲ, ಎಂಥದ್ದು ಇರಂಗಿಲ್ಲ. ಹೋಗಿ ಹಿಂಗೆ ನಿಂತು ಹಿಂಗೆ ಮಾತಾಡ್ದ. ಈಗಿನ ಕಾಲದಾಗ ಏನೇನು ಬೇಡ, ಹೋಗ್ಲ ಕಡೆ ಗೌರವ ಕೊಟ್ಟು ಮಾತಾಡ್ರಲ್ಲ. ಹೇಳೇ ಅತ್ತಿ ಏನಾತಿಂದ ಲೇ ಅತ್ತಿ, ಇದು ಗೌರವ. ದೊಡ್ಡ ನಮಸ್ಕಾರ ನಿನಗೆ ಸೊಸೆ ಅಂದ್ಬಿಟ್ರೆ ಸಾಕು. ಹೌದಾತೆ, ನಾನು ಇಷ್ಟು ದೊಡ್ಡೊಳಗ್ಬಿಟ್ಟ, ನನಗೆ ಇಷ್ಟೆಲ್ಲ ನಮಸ್ಕಾರ ಮಾಡ್ತಿದ್ರೆ ನಿಮ್ಗೆ ಏನಾಗ್ಬಿಡ್ತದೆ, ನಿಮ್ಗೆ ಏನೇನು ಬಡ್ಕೊಂಡ್ಬಿಡ್ತಾ, ಹೆಂಗೆ ನೋಡಿ ಹುಷಾರಾಗಿದ್ರಿಲ್ಲ, ಇಲ್ಲಾಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬರಲ್ಲ ಅಂತ ಇಷ್ಟು ಲೈನ್ ಬರೀತಾಳೆ. ಅಕಸ್ಮಾತ್ ನನ್ನ ಬಗ್ಗೆ ಏನಾದರೂ ಬರೆಯೋದಿದ್ದಿದ್ರೆ ಒಂದು ಡೈರಿನೇ ಬರೆದು ಬಿಡ್ತಿದ್ಲ ಅನ್ಸುತ್ತೆ ನನ್ನ ಬಗ್ಗೆ. ಅಡುಗೆ ಮಾಡಂದ್ರೆ ಸಾಕು, ಯಾಕತ್ತೆ ಇವಾಗ ಅಡುಗೆ ಮಾಡೋದು? ಆನ್ಲೈನಲ್ಲಿ ಆರ್ಡರ್ ಮಾಡಿ ಬಂದ್ಬಿಡ್ರಿ, ಪಟ್ ಆನ್ಲೈನ್ ಆರ್ಡರ್ ಮಾಡಿಬಿಟ್ರೆ ಹಿಂಗೆ ಬಂದು ಬಿಡ್ಬಿಡುತ್ತೆ. ಆಮೇಲೆ ಆರಾಮ್ ತಿನ್ಕೊಂಡು ಮಲ್ಕೋಬೋದು. ಯಾಕೆ ಸುಸ್ತು ಮಾಡೋದು? ಮತ್ತೆ ನಾನು ಅಡುಗೆ ಮಾಡಬೇಕು, ಬಾಳೆ ತೊಳಿಬೇಕು, ಅಲ್ಲೆಲ್ಲ ಇರೋದನ್ನೆಲ್ಲ ಗಲೀಜು ಒರೆಸ್ಕೋಬೇಕು, ಅಷ್ಟೆಲ್ಲ ಮಾಡಿದ್ರೆ ನನಗೆ ಸುಸ್ತಾಗಬೇಕು. ಮತ್ತೆ ನಾನು ಟ್ಯಾಬ್ಲೆಟ್ ತೊಗೋಬೇಕು, ಮತ್ತೆ ಬೆಳಕರಿದ ತಕ್ಷಣ ಅಮ್ಮನ ಮನೆಗೆ ಹೋಗ್ಬೇಕಂತ ಹಠ ಮಾಡಬೇಕು. ಅದಕ್ಕೆಲ್ಲ ನೀವು ಮಾಡಬೇಕು. ಅದಕ್ಕೆಲ್ಲ ಬೆಳಗ್ಗೆ ಆನ್ಲೈನ್ ಆಟ ಮಾಡಿಬಿಟ್ರೆ ಯಾವ ಸಮಸ್ಯೆನೇ ಇರೋದೇ ಇಲ್ಲ ಅತ್ತೆ ಅಂತ ಹೇಳೋದು ನನ್ನ ಸೊಸೆ. ಒಂದು ಕಾಲಾಗಿತ್ತು ಅತ್ತೆ ಹೇಳಿದ್ದೇ ಕೇಳಬೇಕು ಅಂತ, ಅತ್ತೆ ಹೇಳಿದ್ದೇ ಕೇಳಿಸ್ಕೋಬೇಕು ಅಂತ. ಈಗ ಹಂಗಿಲ್ಲ, ಸೊಸೆ ಹೇಳಿದ್ದೇ ಕೇಳಿಸ್ಕೋಬೇಕು, ಸೊಸೆ ಹೇಳಿದ್ದೇ ನಡ್ಕೋಬೇಕು. ಹಂಗೆ ನಡ್ಕೊಳ್ಳಿಲ್ಲ ಅಂದರೆ ಈಗಂತೂ ಮಾತಿಗೆ ಡೈವರ್ಸ್. ನಮ್ಮ ಕಾಲದಾಗ ಸಣ್ಣವ್ರು ಇರ್ಬೇಕಾದ್ರೆ ಅವಾಗಿಂದ ಇಷ್ಟು ಕೆಲಸ ಇಲ್ಲಿ ಗಂಡನ ಮನೆಗೆ ಬಂದು ನಿಂತ್ರೂ ನಮಗೆ ನೆಮ್ಮದಿ ಇಲ್ಲ. ಅವಾಗಿಂದನೇ ಕೆಲಸ ಮಾಡ್ಕೊತ ಬಂದೀವಿ. ಹೌದಪ್ಪ, ಎಲ್ಲ ಫ್ಯಾಷನ್ ಮಾಡಿದ್ವಿ, ಇವಾಗ ಬಂದು ಏನೋ ಕುತ್ಕೊಂಡಿದ್ವಿ ಬಿಡೋ ಅನ್ನೋ ಥರ. ಈಗ ನನ್ನ ಮಕ್ಕಳೆಲ್ಲ ನೋಡಿದ್ರಿ ಆಗಲೇ ವಯಸ್ಸಿಗೆ ಬರ್ತಿದ್ದಂಗೆ ಫ್ಯಾಷನ್ ಮಾಡ್ತೇವೆ. ಅಷ್ಟೆಲ್ಲ ಇರ್ಬೇಕಾದ್ರೆ ನಾವು ಏನು ಮಾಡ್ದೇನೆ ಸ್ವಲ್ಪ ನಿಮಗೆ ಕುತ್ಕೊಳ್ಳೋಣ ಅಂದರೆ ಸಾಕು. ನೀವು ಖುಷಿ ಅಂತ ಕುಂದಿರ್ಬೇಕು, ಬಂದು ಕೆಲಸ ಹೇಳಬೇಕು. ಅನ್ನೋನ್ ಮನೆಯಾಗ ಎಷ್ಟರ ಕುಚ್ಚಾಕ್ಲಿ, ಎಷ್ಟರ ಮಾಡಾಕ್ಲಿ, ಮಾಡ್ಯಾರ ಅನ್ನೋದಿರಂಗಿಲ್ಲ. ಮನೆಯಾಗಿದ್ರೆ ನೀ ಮನೆಯಾಗಿದೆಯಲ್ಲ, ಏನು ಮಾಡ್ತೀವಿ ಮನೆ ಸಾಕು. ಮನೆ ಮಾಡೋದು ಕೆಲಸ ಅಲ್ಲ, ಮನೆಯಾಗಿದ್ದು ಕೆಲಸ ಮಾಡೋದು ಏನು ಪಗಾರ ಇರೋದಿಲ್ಲ ಅಷ್ಟೇ. ಆ ಕತ್ತಿ ಮಾಡೋದು ಮಾತ್ರ ತಪ್ಪಂಗಿಲ್ಲ ನಮ್ಗೆ. ಆ ಗಾರೆ ಕೆಲಸವ್ರು ಮಾಡ್ಸ್ಕೊಳಂಗಿಲ್ಲ, ಅಷ್ಟು ಕೆಲಸ ಮಾಡಿಸ್ಕೋತೀರಿ. ಮತ್ತೆ ಹೇಳೋದೆಲ್ಲ ಏನು ಮನೆಗೆ ಇರ್ತೀಯಲ್ಲ, ಬಟ್ಟೆ ಒಗಿಬೇಕು, ಬಾಣಿ ತಿಕ್ಕಬೇಕು, ಕಸ ಗುಡಿಸ್ಬೇಕು, ಆಮೇಲೆ ಬಟ್ಟೆ ಬೇಕು, ಅದಾದಮೇಲೆ ಜಾಡ ಹೊಡ್ಕೋಬೇಕು. ಇಷ್ಟೆಲ್ಲ ಇರುತ್ತೆ ನಮ್ಮದು. ಬೆಳಗ್ಗಿಂದ ಸಂಜೆ ಮಟ್ಟ ಅಡುಗೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಏನಾದರೂ ಒಂದು ಇರುತ್ತೆ ನಮ್ಮದು. ಆದ್ರೂ ಮಾತ್ರ ನೀ ಮನೆಗಿದ್ದೀಯಲ್ಲ, ನೀ ಏನು ಮಾಡ್ತೀವಿ? ನೀ ಮನೆಗಿದ್ದೆ ನೀ ಏನು ಮಾಡ್ತೀವಿ? ನೀ ಮನೆಗಿದ್ದು ಏನು ಮಾಡ್ತೀವಿ ಅಂದವ್ರು ನನ್ನ ಕೈ ಸಿಕ್ಬಿಟ್ರೆ ಅವ್ನು ಬಿಡಂಗಿಲ್ಲ, ಚಟ್ನಿ ರುಬ್ದಂಗೆ ರುಬ್ಬಿಬಿಡ್ತೀನಿ ಸರ್ರೆ. ನೀವು ಮನೆಗಿರಿ, ನಾವು ಹೊರಗೆ ದುಡಿತೀವಿ. ದುಡಿ ತೊರೆಯೋದಕ್ಕೆ ಅಷ್ಟಿಲ್ಲ. ಮನೆಯಾಗೇನೈತಲ್ಲ, ಬಾಣೆ ತಿಕ್, ಕಸ ಹೊಡಿ, ಬಟ್ಟೆ ತೊಳಿ, ಇವೇನದವಲ್ಲ ಇವು ಹೇಳಕ್ಕೆ ಅಷ್ಟೇ ಹೆಸರು ಚಂದ ಮಾಡಕ್ಕೆ ನೋಡು. ಅವ್ನು ನೋಡಿದ್ರೆ ಹಂಗೆ ಬಿರಿ ಕಣ್ಬಿಟ್ಟು ಅವ್ನು ಕಣ್ಬಿಟ್ಟು ಕಡಿಗೆ ಬರಂಗೆ ಆಗ್ಬಿಡ್ತೈತಿ. ಸುಮ್ಮನಿರಿ ನೀವು. ಇವತ್ತೇನೋ ನಿಮ್ಮ ತಂಗಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ನೀವು ಇದನ್ನೆಲ್ಲ ಓಡಿಸ್ಕೊಂಡು ಕಳಿಸಿದ್ರೆ ನಾವೇನು ಮಾಡಬೇಕು? ನಾವು ನಮ್ಮ ತವ್ರ ಮನೆಯಿಂದ ತರಬೇಕಾ? ತರಕ್ಕೆಲ್ಲ ಆಗೋದಿಲ್ಲ. ನಮಗೆ ಅಂತ ಇರಬೇಕು, ಅವ್ರಿಗೆ ಅಂತ ಇರಬೇಕು. ಎಲ್ಲ ಬಂದಂಗೆಲ್ಲ ಓಡಿಸಿ ಕಳಿಸ್ಬೇಡಿ ನೀವು. ಮತ್ತೆ ನಮ್ಮ ನಾದಿನಿಯರು ಗಾಸಿಪ್ ಹೆಂಗಿರ್ತಾವ ಅಂತಂದ್ರೆ, ಇವಳು ಬಂದ ಕಾಳುಗಳಿಂದಾಗಿ ಆಗಾಯ್ತು ಈಗಾಯ್ತು ಅಂತ ಅವ್ರ ಇರುತ್ತೆ ಹೇಳ್ಕೊಂಡೆ ತಿರ್ಗಾಡ್ಬಿಟ್ಟಿರ್ತಾರೆ. ಆದ್ರೆ ಅವರು ಸಹ ಇನ್ನೊಂದು ಮನೆ ಸೊತ್ತರು ಅನ್ನೋದನ್ನ ಮರ್ತು ಬಿಟ್ಟು ಈಗ ಮಾತಾಡಿನೇ ಅವ್ರ ಮನೆ ತನ ಬೃಂದಾವನ ಹೇಗಿದೆ ಅಂತ ಚೆನ್ನಾಗಿ ನೋಡ್ಕೊಂಡಿದೀನಿ. ಹೋಗ್ಲಿ, ಒಂದು ಪ್ಯಾಕೆಟ್ ಹಾಲಾದ್ರೂ ತೊಗೊಂಡು ಬಾರೆ ಅಂದರೆ ಒಂದು 16 ಮಾತಾಡ್ತಾಳೆ. ಯಾಕತ್ತೆ ನಾನಷ್ಟೇ ಯಾಕೆ ಹೋಗ್ಬೇಕು? ನಿಮ್ಮ ಮಗ ಇಲ್ವಾ? ನಿಮ್ಮ ಮಗನ ಕಳಿಸಿ, ನಾನು ಒಂದು ಹೆಣ್ಮಗಳ ಇಲ್ವಾ? ನಾನೇ ಹೋಗ್ಬೇಕು ಬಜಾರ್ಗೆ, ನಾನೇ ತರಬೇಕು. ಯಾಕೆ ನಿಮ್ಮ ಮಗ ಇಲ್ವಾ? ನಿಮ್ಮ ಮಗನ ಕಳಿಸಿಲ್ಲ, ನೀವಿಲ್ವಾ? ನೀವು ಹೋಗಿ. ಯಾಕೆ ನಿಮ್ಮ ಗಂಡ ಇಲ್ವಾ? ನಿಮ್ಮ ಗಂಡನ ಕಳಿಸಿ, ನಾನೇ ಹೋಗ್ಬೇಕು. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಈ ಊರಾಗ ಏನು ಏನಂತಾರೆ ಗೊತ್ತಿಲ್ಲ ನನಗೆ. ನಾನೇ ಹೋಗ್ಬೇಕತ್ತೆ. ಏನು 1 ವರ್ಷ ಆಯ್ತು ಇವಾಗ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು. ಆಗಲೇ ಇವಾಗ ಅಂಗಡಿ ಹೋಗ್ಬಿಡ್ಲಾ? ನಾನು ಅಂಗಡಿ ಹಾಲು ತರೋದು, ಇವತ್ತು ಹಾಲು ತರ ಕಳಿಸ್ತೀರಾ, ನಾಳೆ ಕಿರಣಿ ತರ ಕಳಿಸ್ತೀರಾ, ಆಮೇಲೆ ನಾಳೆ ಸಾಲ ಮಾಡ್ತೀರಾ, ಸಾಲನ ನನ್ನ ತಲೆ ಮೇಲೆ ಇರ್ತೀರಾ, ಅದನ್ನ ನಾನು ಅರಿಬೇಕಾ, ನಾನು ದುಡಿಬೇಕಾ, ನಾನು ಮಾಡ್ಬೇಕಾ ಅಂತ ಇಷ್ಟು ಮಾತಾಡ್ತಾಳೆ.
ಆದರೆ ಅಮ್ಮನ ಮನೆಗೆ ಹೋಗ್ತಾಳೆ ಅಂದರೆ ಸಾಕು. ಅತ್ತೆ ಏನು ತೊಗೋಬೇಕು, ಏನಾದರೂ ಇಟ್ಕೊಳ್ಳೋದಿದೆಯಾ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ನೋಡಿ ಆಮೇಲೆ ನೀವು ಫೋನ್ ಮಾಡಿ ಅದು ತೊಗೊಂಡೋಗಿದ್ಯಾ ಇದು ತೊಗೊಂಡೋಗಿದ್ಯಾ ಅನ್ನೋದಕ್ಕಿಂತ ಇವಾಗಲೇ ಹೇಳ್ಬಿಡಿ. ಇವಾಗ ಹೇಳಿದ್ರೆ ನಾನು ನೋಡ್ಕೊತೀನಿ ಯಾವ್ದು ಇಟ್ಕೋಬೇಕು ಯಾವ್ದು ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆತೆ ಏನಾದರೂ ರೇಷನ್ ಏನಾದ್ರು ತೊಗೊಂಡಿದ್ರೆ ಯಾಕೋ ಅಮ್ಮ ಏನೋ ರೇಷನ್ ಇಲ್ಲ ಅಂತಿದ್ರು ಮನೆಗೆ ತೊಗೊಂಡೋಗ್ಬಿಡ್ತೀನಿ ಸ್ವಲ್ಪ, ಮತ್ತೆ ಅವ್ರಿಗೆ ದೂರ ಆಗುತ್ತೆ ಅಂಗಡಿ ಅದಕ್ಕೆ ಹೋಗಿ ತರಲಿಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಅಪ್ಪ ಅಮ್ಮಗೆ ಒಂದು ಸ್ವಲ್ಪ ಆಸರೆ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಇವ್ರಿಗೆ ತರಲಿಕ್ಕೆ ಅದೇ ಅತ್ತೆ ಒಂದಿಷ್ಟು ತಂದಿಟ್ಟಿದ್ದಾರೆ ದಿನಸಿಗಳನ್ನ ಅದನ್ನ ತೊಗೊಂಡು ಹೋಗ್ಬಿಡ್ತೀನಿ ಅತ್ತೆ. ಪಾಪಗೆ ಹಾಲು ಕುಡ್ಸೋಕ್ಕೆಲ್ಲ ಡಬ್ಬಿ ಇಟ್ಟಿದ್ದಾರೆ ಅತ್ತೆ, ಅದನ್ನ ನಾನೇ ಇಟ್ಕೋಬೇಕಾತೆ. ಅಯ್ಯೋ ಅತ್ತೆ ನನಗೆ ಆಗಲ್ಲ ಅತ್ತೆ, ಅವೆಲ್ಲ ರೇಷನ್ ಎಲ್ಲ ಇಟ್ಕೊಳ್ಳೋಷ್ಟು ಲೇಟ್ ಆಗಿಬಿಡುತ್ತೆ ನನಗೆ, ನೀವೇ ಒಂದು ಪಾಪಗೆ ಹಾಲು ಕುಡಿಸೋ ಡಬ್ಬಿನ ನೀವೇ ಇಟ್ಬಿಡಿ ಅತ್ತೆ. ಅತ್ತೆ ಮತ್ತು ಏನಾದರೂ ಇದೆಯಾ, ಇವ್ರನ್ನ ನನ್ನ ಗಂಡನ ಬಟ್ಟೆ ಇದೆಯಲ್ಲ ಅತ್ತೆ, ಅದು ನಮ್ಮ ಅಪ್ಪಂಗೆ ಏನೋ ಒಂದು ಸ್ವಲ್ಪ ಬಟ್ಟೆ ಇರಲಿಲ್ಲ ಅಂತೆ, ಅದಕ್ಕೆ ಅವ್ನು ಸ್ವಲ್ಪ ಹೋಯ್ತೀನಿ ಅತ್ತೆ. ಆಮೇಲೆ ಏನದು ಡಬ್ಬ ಬಾಕ್ಸ್ ತೊಗೊಂಡಿದ್ವಿ ಅತ್ತೆ ಮೊನ್ನೆ. ನಾನು ಇವರು ಅಂಗಡಿಗೆ ಹೋಗಿದ್ವಲ್ಲ ಮಾರ್ಕೆಟ್ಗೆ ಹೋಗಿದ್ವಲ್ಲ ಅವಾಗ ಅವ್ರಂದ್ರು ಇದೆಲ್ಲ ಏನೋ ತೊಗೊತಿದ್ಯಾ ಏನು ಯೂಸ್ ಇಲ್ಲ ಅಂದರು. ಆದ್ರೂ ನಾನು ಏನೋ ಇದೆ ಅಂತ ತೊಗೊಂಡೆ, ಬಟ್ ನಮ್ಮನೆಗೆ ಏನು ಯೂಸ್ ಇಲ್ಲ ಅತ್ತೆ, ಅದಕ್ಕೆ ಅದು ಸುಮ್ಮನೆ ಇದ್ರೆ ವೇಸ್ಟ್ ಆಗ್ಬಿಡುತ್ತೆ, ಅದಕ್ಕೆ ಅಮ್ಮನ ಮನೆಗೆ ಹೋಗಿ ಕೊಟ್ಕೊಂಡ್ಬಿಡ್ತೀನಿ ಅತ್ತೆ. ನೀವೇನು ತಲೆ ಕೆಡ್ಸ್ಕೊಬಿಡಿ ಅತ್ತೆ, ಆದಷ್ಟು ಬೇಗನೆ ಬರ್ತೀನಿ, ನೀವೇನು ತಲೆನೇ ಕೆಡ್ಸ್ಕೊಳ್ಬೇಕು ಹೋಗ್ಬಿಡ್ರಿ ಅತ್ತೆ ನಾನಿರೋವರೆಗೂ. ಮನೆ ಕಡೆ ಹುಷಾರತ್ತೆ, ಇವರೆಲ್ಲ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಮಾಡ್ತಾರೆ ಅದೊಂದು ಸ್ವಲ್ಪ ಗಮನ ಇಟ್ಟಿರಿ, ಇಲ್ಲ ಅಂತಂದರೆ ಮಬ್ರಂಗೆ ಹೋಗ್ತೈತಿ ಮಬ್ರಂಗೆ ಬರ್ತೈತಿ, ಆಮೇಲೆ ಏನೇನು ಮಾಡ್ತಾರೋ ಇನ್ನೆಲ್ಲ ಗೊತ್ತಾಗಂಗಿಲ್ಲ. ನೀವು ಮಾತು ಕೇಳ್ತಾನೆ ಇರಿ, ಕೇಳಿಲ್ಲ ಅಂತಂದರೆ ಅವರು ಆಮೇಲೆ ಕುಡಿಯೋದು, ಆಮೇಲೆ ಅವ್ರಿಂದ ಇವ್ರಿಂದ ಹೋಗೋದು ಅವೆಲ್ಲ ಮತ್ತೆ ಕೆಟ್ಟ ಅಭ್ಯಾಸಗಳು ಕಲ್ತು ಬಿಡ್ತಾರೆ. ನಾನು ಅದನ್ನಂತ ಒಂಚೂರು ಮನೆ ಬಿಗೈತಿ, ಇಲ್ಲಾಂದ್ರೆ ಮತ್ತೆ ಬೇರೆ ಕೆಟ್ಟ ಹೋಗ್ಬಿಡ್ತೈತೆ. ಅದಕ್ಕೆ ಹೇಳಾಕತ್ತೀನಿ, ನಿಮ್ಮ ಮೇಲೆ ಜವಾಬ್ದಾರಿ ಬಿಡಾಕತ್ತೀನಿ, ಅದು ಏನೈತೆ ಒಂಚೂರು ನೀವು ನೋಡ್ಕೊಡ್ರಿ ಎತ್ತಿ, ನಾ ಬರತ್ತೆ ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗ್ತೀನಿ. ಏನೋ ಸ್ವಲ್ಪ ತೊಗೊಂಡು ಮತ್ತೆ ಅದನ್ನೆಲ್ಲ ಉಣೆಗೆಲ್ಲ ಇಷ್ಟು ತೊಗೊಂಡೋದು ನನ್ನ ಸೊಸೆ ಇಷ್ಟು ತೊಗೊಂಡೋದು ನನ್ನ ಸೊಸೆ ಅಂತ ತಂದು ಹೇಳಕ್ಕೆ ಹೋಗ್ಬಿಡ್ರಿ. ನನ್ನ ಸೊಸೆ ತವ್ರ ಮನೆಯಿಂದ ತರ್ತಾವ ಅಂತ ಹೇಳ್ರಿ, ಮತ್ತೆ ಇಲ್ಲಿಂದ ಏನಾದ್ರು ತೊಗೊಂಡು ಹೋಗ್ಕೊಳ್ಳೋ ಅಂತ ಹೇಳಕ್ಕೆ ಹೋಗ್ಬಿಡ್ರಿ. ಮತ್ತೆ ಅವೆಲ್ಲ ಸುಮ್ಮನೆ ಕಿರಿಕಿರಿ ಹಾಕೋತ್ತಿ. ನಾನು ಇನ್ನೇನೆಲ್ಲ ಪ್ಯಾಕ್ ಆಯಿತು, ನಾನು ನೋಡ್ತೀನಿ. ಇನ್ನೇನಾದರೂ ಬಿಟ್ಟಿದ್ರೆ ಇವ್ರ ಕಡೆಯಿಂದ ಹೇಳಿ ಕಳಿಸಿ, ಮತ್ತೆ ಇವ್ರು ನಾಳೆ ಒಂದಿನ ಕಳಿಸ್ಕೊಡಿಯತ್ತೆ. ಯಾಕಂತಂದ್ರೆ ಅಪ್ಪ ಅಮ್ಮ ಕೇಳ್ತಿದ್ರು ಅಳಿಯೇನೋ ಕರ್ಕೊಂಡು ಬರ್ಬೇಕು ತಾನೆ, ನೀನಷ್ಟೇ ಯಾಕೆ ಬರ್ತೀನಿ, ನೀನು ಒಬ್ಬಳೇ ಬರೋದು ಸರಿಯಲ್ಲ, ಅಳಿಯೇನೋ ಕರ್ಕೊಂಬ ಅಂತಿದ್ರು. ಅದಕ್ಕೆ ಇರಲಿ ಬಿಡು ಇವತ್ತು ಬರೋಕ್ಕಾಗಲ್ಲ, ಅವ್ರಿಗೆ ಆಫೀಸ್ ಕೆಲಸ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ. ಮತ್ತೆ ಅದಕ್ಕೆ ನಾಳೆ ಸ್ವಲ್ಪ ಕಳಿಸ್ಕೊಟ್ಬಿಡಿ, ನಾಳೆ ಒಂದಿನ ಇರ್ತಾರೆ, ಅಪ್ಪ ಅಮ್ಮ ಏನಾದರೂ ಮಾಡಿರ್ತಾರೆ ಒಳ್ಳೆ ಅಡುಗೆನ ತಿನ್ಕೊಂಡು ಬರ್ತಾರೆ. ಹಂಗಂಗಲ್ಲತ್ತೆ, ನಮ್ಮ ಮನೇಲಿ ಒಳ್ಳೆ ಅಡುಗೆ ಇಲ್ಲ ಅಂತಲ್ಲ, ಆದರೆ ಏನೋ ಒಂದು ಸ್ವಲ್ಪ ಚಿಕನ್ ಮಟನ್ ಏನಾದರೂ ಮಾಡಿರ್ತಾರೆ ತಿನ್ಕೊಂಡು ಬರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ. ನಮ್ಮಪ್ಪ ಭಾಳ ಚೆನ್ನಾಗಿ ಮಾಡ್ತಾರತ್ತೆ, ನಮ್ಮಪ್ಪ ಭಾಳ ಚೆನ್ನಾಗಿ ಮಾಡ್ತಾರೆ ಚಿಕನ್ ಮಟನ್. ಅದಕ್ಕೆ ಅಳಿಯಂದ್ರು ಕರ್ಕೊಂಬ ಅಂತ ಹೇಳಿದ್ರು ಅತ್ತೆ. ಅದಕ್ಕೆ ನಾಳೆ ಕಳಿಸ್ಕೊಟ್ಬಿಡಿ ಅತ್ತೆ. ಏನಾದರೂ ನಾನು ಬಿಟ್ಟು ಹೋಗಿದ್ರೆ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿ ಅತ್ತೆ. ನಾನೇನಾದರೂ ಮರ್ತೋಗಿದ್ರೆ ನಮ್ಮಮ್ಮನ ಮನೆಗೆ ಕೊಡೋಕ್ಕೆ, ನಮ್ಮಮ್ಮನ ಮನೆಯಿಂದ ತರಕ್ಕೆ ಎಲ್ಲ ಐತತ್ತೆ, ನಮ್ಮ ಮನೇಲಿ ಎಲ್ಲ ತರಕ್ಕೆ ಐತೆ, ನನಗೆ ಏನೂ ಇಲ್ಲ ಅನ್ನಲ್ಲ, ಆದರೆ ನಾನೇ ಬೇಡ ಅಂತೀನಿ. ನಮ್ಮ ಮನೇಲಿ ನನ್ನ ಗಂಡನ ಮನೇಲಿ ಇಂಥವೆಲ್ಲ ಸೇರೋದಿಲ್ಲ, ಇವನ್ನೆಲ್ಲ ಕೊಟ್ಟು ಕಳಿಸ್ಬೇಡಿ ನೀವು, ಇನ್ನೂ ನಾವೇ ಇನ್ನೊಬ್ರಿಗೆ ಎತ್ಕೊಡೋ ಥರ ಇದೀವಿ, ನಾವು ಮಾತ್ರ ಯಾರ ಹತ್ರ ಇಸ್ಕೊಳ್ಳೋಣ, ನೀವು ಇಂಥವೆಲ್ಲ ಹಚ್ಚಕ್ಕೆ ಹೋಗ್ಬಿಡ್ರಿ ಅಂತ ನಾನು ನಮ್ಮಮ್ಮಗೆ ಬೈತೀನಿ. ತೊಗೊಂಡೋಗಿ ಒಂದು ಸ್ವಲ್ಪ ಇರಲಿ ಅತ್ತೆ ಮನೆಗೆ ಅಂತಾರೆ. ಅದಕ್ಕೆ ನಾನು ಹಚ್ಕೊಳ್ಳೋದಿಲ್ಲ ಅತ್ತೆ, ಏನಾದರೂ ಆಗಲಿ ನಾನೇ ತೊಗೊಂಡೋಗಿ ಅವ್ರ ಮಕ್ಕ ಬಿಸಾಕ್ತೀನಿ ಹೊರತು ನಾನಂತೂ ಏನೂ ತರಲ್ಲ ಅತ್ತೆ. ಅದೇನಾದರೂ ಆಗಲಿ, ಯಾಕಂತಂದ್ರೆ ನನ್ನ ಅತ್ತೆ ಮನೆಯಿಂದ ನಾನು ಅತ್ತೆ ಮನೆಗೆ ಏನಾದರೂ ತಂದಿದ್ದೀನಿ ಅಂತ ಜನಕ್ಕೆ ಗೊತ್ತಾಗ್ಬಿಟ್ರೆ ಅವಾಗೆಲ್ಲ ಇವ್ ಅಮ್ಮನ ಮನೇಲಿ ಏನಿಲ್ವಾ, ಅದಕ್ಕೆ ಸೊಸೆ ಮನೆಯದೆಲ್ಲ ತೊಗೊಂಡು ಬಂದು ತಿಂತಾಳೆ ಹಂಗೆ ಹಿಂಗೆ ಅಂತ ನಿಮ್ಮ ಬಗ್ಗೆ ನಾಡ್ಕೊಂಡ್ಬಿಡ್ತಾರೆ ಅದ್ರ ಸಂಬಂಧ. ಅದಕ್ಕೆ ನಾನು ಇನ್ನು ಎತ್ತಿ ಕೊಟ್ಬಿಡ್ತೀನಿ ಹೊರತು ಅವ್ರ ಮನೆಯಿಂದ ಇಸ್ಕೊಂಡು ಬರೋಕ್ಕೋಗಲ್ಲ. ನಮ್ಮ ಅಮ್ಮನ ಮನೇಲಿ ನೀವು ಏನು ತಲೆ ಕೆಡಿಸ್ಕೊಬಿಟ್ಟಿರುತ್ತೆ, ಅದು ನಿಮ್ಗೆ ಅವರು ಮಾತ್ರ 100% ಕಾಪಾಡ್ತೀನಿ, ನೀವಂತೂ ತಲೆ ಕೆಡಿಸ್ಕೊಂಡು ಹೋಗ್ಬಿಟ್ಟಿರುತ್ತೆ. ಬರಲ್ಲ ಅತ್ತೆ, ಸರಿ ಅತ್ತೆ, ಏನಾದರೂ ಇದ್ದರೆ ನಂಗೆ ನಾಳೆ ಕೊಟ್ಟು ಕಳಿಸ್ರತ್ತೆ. ಸರಿನಾ ಅತ್ತೆ, ಮನೆ ಕಡೆ ಹುಷಾರತ್ತೆ. ಇವ್ರ ಮೇಲೆ ಒಂದು ಕಣ್ಣಿಟ್ಟಿರಿ, ಒಂದಕ್ಕೆ 4 ಕಣ್ಣಿಟ್ಟಿರಿ, ಮಾವನ 2 ನಿಮ್ಮ 2. ಮತ್ತೆ ಇಲ್ಲ ಅಂತಂದರೆ ಇವ್ರೇನಾದರೂ ಗದ್ದಲ ಇಡಿಸ್ಕೊಂಡು ನಾನು ಬರೋಷ್ಟರಲ್ಲಿ ಮತ್ತೆ ಗದ್ದಲ ಮಾಡಿಕೊಂಡು ಅದನ್ನು ನಾನು ಸರಿ ಮಾಡೋಷ್ಟರಲ್ಲಿ ಅಲ್ಲೇ ಇನ್ನೊಂದು ವರ್ಷ ಕಳೆದ್ಬಿಟ್ರೆ ಆಮೇಲೆ ನನಗೆ ಪಾಪ ಕಟ್ಕೊಂಡು ಆಗಲ್ಲ ಅತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ, ನನಗೆ ಆಗಲ್ಲ ಅತ್ತೆ. ಇವ್ರ ಮೇಲೆ 1 ಅಲ್ಲ 4 ಕಣ್ಣಿಟ್ಟಿರಿ, ನಿಮ್ಮ 2 ಮಾವನ 2 ಕಣ್ಣಿಟ್ಟಿರಿ. ಸರಿನಾ ಅತ್ತೆ, ನಾನು ಬಾಯ್ ಅತ್ತೆ, ಬರೀ ಮಾತಾಗ್ಬಿಡ್ತೀನಿ, ಹೋಗ್ಬಿಡ್ತೀನಿ ಅತ್ತೆ, ಬಾಯ್. ಅಯ್ಯೋ ಅಮ್ಮ, ಅಲ್ಲಿ ಡಬ್ಬೆ ಗಿಬ್ಬೆ ಏನೇನೋ ತೊಗೊಂಡು ಬಂದಿದ್ದೀನಿ, ಮತ್ತೆ ಸ್ವಲ್ಪ ರೇಷನ್ ತೊಗೊಂಡ್ಬಂದಿದ್ದೀನಿ ಅತ್ತೆ ಮನೆಯಿಂದ. ಅಯ್ಯೋ ಆಕಿನ ಮತ್ತಿನ, ಅಯ್ಯೋ ಎಲ್ಲಿ ಕೊಡ್ತಾಳೆ ಜಿಪ್ ನನ್ನ ಮಗಳು, ಅದಕ್ಕೆ ಏನಾದರೂ ಒಂದು ಹೇಳಿ ತೊಗೊಂಡು ಬಂದಿದ್ದೀನಿ. ನನ್ನ ಗಂಡ ತಂದಾಕ್ತಾನೆ, ಆವಮ್ಮಂಗೇನು ಸುಮ್ಮನೆ ವಟ ಅಂತಿರ್ತಾಳೆ. ಆವಮ್ಮಂದು ಈ ಕಿವಿಯಿಂದ ಈ ಕಿವಿಗೆ ಬಿಟ್ಟು ಹಾಕ್ತಾ ಇರೋದೆ, ಇಲ್ಲಿಂದ ಕೇಳಿಸ್ಕೊತೀನಿ, ಇಲ್ಲಿಂದ ಬಿಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲಮ್ಮ. ಸರಿ ಹೇಳ್ತಾ ಇದ್ದೀನಿ ನೋಡಮ್ಮ, ಇವಾಗಲೇ ಅವನ್ನೆಲ್ಲ ಎತ್ತಿಕೊಂಡು ನಿಮ್ಗೆ ಏನಾದರೂ ಇನ್ನೂ ಕಡಿಮೆ ಇತ್ತು ಅಂತಂದರೆ ನನಗೆ ಒಂದು ಲೀಸ್ಟ್ ಮಾಡಿ ಹಾಕು, ನಾನು ಈ ಸಲ ಊರಿಗೆ ಹೋಗ್ತೀನಲ್ಲ ಮರಿದಂಗೆ ಕಂಪಲ್ಸರಿ ತೊಗೊಂಡು ಬರ್ತೀನಿ. ನಾಳೆ ಇವ್ರು ಬರ್ತಿದ್ರೆ ಊಟಕ್ಕೆ ಕಳಿಸಿ ಅತ್ತೆ ಅಂತ ಹೇಳಿದ್ದೀನಿ. ಇನ್ನೇನಾದರೂ ಕಡಿಮೆ ಇದ್ದರೆ ಹೇಳು, ಇಲ್ಲೇ ಹೈಪರ್ ಮಾಡಿದೆಯಲ್ಲ ಅಲ್ಲಿ ತೊಗೊಂಡು ಬಂದುಬಿಡ್ತೀನಿ. ಮತ್ತು ಅಪ್ಪಕ್ಕೆ ಟ್ಯಾಬ್ಲೆಟ್ ಇದಾವ, ಮತ್ತು ನಿನಗೇನಾದರೂ ಬೇಕಿತ್ತಾ ಅದೇನಾದರೂ ಇದ್ದರೆ ಕೊಟ್ಬಿಡೋ, ಇವಾಗಲೇ ನನ್ನ ಗಂಡ ಬಂದಾಗಲೇ ತರಿಸಿ ಇಟ್ಟು ಹೋಗ್ಬಿಡ್ತೀನಿ. ಆಮೇಲೆ ಮತ್ತೆ ನೀವು ಅಡ್ಡಕ್ಕೆ ಹೋಗ್ಬಿಡ್ರಿ ಆಯಿತಾ. ಬಿಲ್ ಕೂಡ ಇವರೇ ಕೊಡ್ತಾರೆ, ನೀನು ಯಾಕೆ ಕೊಡ್ತೀಯ ಸುಮೀರಮ್ಮ ನೀನು, ಎಲ್ಲ ಬೇಜಾನ ಐತೆ. ನಮ್ಮ ಅತ್ತಿದ್ದಾಳಲ್ಲ ವಟ ಅಂದು ಇವ್ರ ಹತ್ರ 1 ರೂಪಾಯಿ ಎಲ್ಲನೂ ಕಿತ್ಕೊಂಡು 1 ರೂಪಾಯಿ ಇಲ್ಲದೆ, ಅದಕ್ಕೆ ಇವ್ರಿಗೆ ಹೇಳ್ತೀನಿ ಸ್ವಲ್ಪ ಉಳಿಸ್ರಿ, ನಾಳೆ ಹೆಂಗೆ ಬರುತ್ತೋ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ, ನಮಗೆ ಬೇರೆ ಒಂದು ಪಾಪು ಇದೆ, ಸುಮ್ಮನೆ ನೀವು ಎಲ್ಲದಕ್ಕೂ ಖರ್ಚು ಮಾಡಿಬಿಡಿ ಅಂತ ಹೇಳ್ಬಿಟ್ಟಿದ್ದೀನಿ. ನೀನೇನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ಇವ್ರನ್ನಂತ ಅದ್ಬಸ್ತಲ್ಲಿ ಇಟ್ಕೊಂಡಿದ್ದೀನಿ, ನಾ ಹೇಳ್ದಂಗೆ ಕೇಳಂಗೆ ಇಟ್ಕೊಂಡಿದ್ದೀನಿ. ಅತ್ತೆ ಮಾತಂತೂ ಈಗೀಗ ಸ್ವಲ್ಪ ಕೇಳ್ತಿಲ್ಲ, ಅತ್ತೆಗೆ ಅತ್ತಿಗೆ ಈತಿಗೆ ಸ್ವಲ್ಪ ಜಗಳನ ಆಗ್ತಿದೆ. ತಲೆ ಕೆಡ್ಸ್ಕೊಂಡು ಹೋಗ್ಬೇಡ, ಎಲ್ಲ ತಂದಿಟ್ಟಿದ್ದೀನಿ, ಏನೇನ ಬೇಕಾ ಎಲ್ಲ ತೊಗೊಂಡ್ಬಿಡು, ಸರಿನಾ ಅಮ್ಮ.
ಇತ್ಲ ಪಕ್ಕದಲ್ಲಿ ಗಿಡ ಇದ್ವಲ್ಲ ಒಣಗೋಗ್ಬಿಟ್ಟಿದ್ದಾವಲ್ಲ ಅವು. ಅಯ್ಯೋ ಬೇಸಿಗೆ ಅಲ್ಲಮ್ಮ, ಚೆನ್ನಾಗಿ ನೀರು ಹಾಕಿದ್ರೆ ಆಯ್ತಲ್ಲ. ಅಯ್ಯೋ ಗೊಬ್ಬರ ಇಲ್ಲಕ್ಕಾಗಿದೆಯಾ ಅಮ್ಮ? ಗೊಬ್ಬರ ಇಲ್ಲ ಅಂತ ಒಂದು ಫೋನ್ ಕಾಲ್ ಹಾಕಿದ್ರೆ ಈ ಕಡೆ ಕೊಟ್ಟು ಕಳಿಸ್ತಿರ್ಲಿಲ್ಲಮ್ಮ. ನೀನು ಯಾಕಮ್ಮ ಇಷ್ಟೊಂದು ಇದು ಮಾಡ್ತಿದ್ಯಾ? ಆ ಗಿಡನ ಸಾಯಿಸ್ಬಿಟ್ಟಿಲ್ಲಮ್ಮ ನೀನು. ಅಯ್ಯೋ ಏನಿಲ್ವೋ ನನ್ನ ಗಂಡ ಮನೆಯಿಂದ ನನ್ನ ಕೇಳೋ, ನಾನು ಫೋನ್ ಮಾಡಿ ಕೇಳೋ, ಏನಾದರೂ ಹೇಳಿ ಕಳಿಸ್ತೀನಿ. ಅದನ್ನ ಬಿಟ್ಬಿಟ್ಟು ನನ್ನ ಮಗಳು ಓದ್ಲು ಹೆಂಗೋ ಏನು ಅಂತ ನೀನು ಯಾಕೆ ತಂದು ಹಾಕೋತೀಯ? ನಾನು ನನ್ನ ಗಂಡಂಗೆ ಹೇಳಿ ತರಿಸ್ತೀನಿ. ಗೊಬ್ಬರ ತಾನೇ ಹೇಳ್ಬೇಕಿತ್ತು ತಾನೆ, ಸುಮ್ಮನೆ ಗಿಡನ ಸಾಯಿಸ್ಬಿಟ್ಟೆ ನೋಡು. ಅಯ್ಯೋ ಒಟ್ಟು ನಾನು ನೀ ಬಾಯಿ ಬಿಟ್ಟು ಹೇಳೋವರೆಗೂ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಅನ್ಸುತ್ತೆ ನನಗೆ. ಅದು ಒಂದು ಕಾರಣ ಇಟ್ಕೊಂಡು ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡಿರ್ತಾರ. ನನ್ನಿಂದ ಆಗೋ ಕೆಲಸಗಳನ್ನ ಮಾಡಿಸ್ಕೊಳ್ಳಿ. ನನ್ನಿಂದ ಯಾವ್ದು ಆಗೋದಿಲ್ಲೋ ಅದನ್ನ ನೀವು ಮಾಡ್ಕೊಳ್ಳೋಂತ ಆಯ್ತಾ? ನನ್ನಿಂದ ಏನೇನೆಲ್ಲ ಆಗ್ಬೋದು ಅದನ್ನೆಲ್ಲ ಒಂದು ಸ್ವಲ್ಪ ಕೇಳಿ ತಿಳ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ನನಗೆ ಹೇಳಿದ್ರೆ ನಾನು ನಿಮ್ಗೆ ತಂದಾಗ್ತೀನಿ. ಅದನ್ನ ಯಾಕೆ ಇಷ್ಟೊಂದು ಮಾಡ್ತೀನಿ? ಸುಮ್ಮನೆ ಆ ಗಿಡಗಳು ಹಾಳಾಗ್ಬಿಟ್ಟು ನೋಡಿ, ನೀರು ಹಾಕಿ ಚೆನ್ನಾಗಿ ಗೊಬ್ಬರ ಹಾಕಿದ್ರೆ ಇವತ್ತು ಎಷ್ಟೊಂದು ಹೂ ಬಿಡ್ತಿದ್ವು. ಆ ಹೂಗಳನ್ನ ದೇವ್ರಿಗಿಟ್ಟು ನೀನು ಸ್ವಲ್ಪ ಮುಡ್ಕೊತಿದ್ದೆ. ಅಯ್ಯೋ ನಾನು ಹೋಗ್ಯದ, ಅಯ್ಯೋ ಮುಗ್ದೆ ಹೋಯ್ತು. ತವ್ರ ಮನೆಲ್ಲ ಹೂ ಗಿಡ ಹಚ್ಚಿಬಿಟ್ಟಿದ್ದಾಳೆ, ಅಲ್ಲಿಂದ ಕಿತ್ಕೊಂಡು ಬಂದಿದ್ದಾಳೆ. ಹೂ ಒಂದು ಕಿತ್ಕೊಂಡು ಬರ್ತಾಳೆ ಅಂತ ಹಂಗಿಸ್ಬಿಡ್ತಾಳೆ. ಈಗಲೇ ಹೂವಿನ ಗಿಡ ಎಲ್ಲ ಒಂದು ಕಸ ಕಡ್ಡಿನೂ ನಮ್ಮ ಮನೆಯಿಂದ ಒಯ್ದು ನಮ್ಮ ಅತ್ತೆ ಮನೆ ಕೊಡಂಗಿಲ್ಲ. ಕೊಟ್ಬಿಟ್ರೆ ಅದನ್ನೇ ಕಲ್ತು ಬಿಡ್ತಾಳೆ. ಕಸನೂ ಇರೋ ಬರೋದನ್ನೆಲ್ಲ ತೊಗೊಂಬಿಡ ಅಂತ ನಮ್ಮ ಅತ್ತೆ ಹೇಳ್ಬಿಡ್ತಾಳೆ. ಸುಮ್ಕಿರಮ್ಮ ನಿಂಗೇನು ಬಂದಿದೆ? ಅಯ್ಯ ಸುಮ್ಕುತ್ಕ, ನಿಂಗೇನು ಗೊತ್ತೈತೆ ನಮ್ಮ ಅತ್ತೆ ಹೆಂಗದಾಳೆ ಅಂತ. ನಾನು ಅದಲ್ಲೇ ಆ ಮನೇಲಿ ಜೀವನ ಮಾಡ್ತಿದ್ದೀನಿ. ಬೇರೆ ಯಾರಾಗಿದ್ರೆ ಇಷ್ಟು ಗಂಟು ಮುಟ್ಟೆ ಕಟ್ಕೊಂಡು ಅವ್ರ ಮೇಲೆ ಕೊಡ್ತಾ ಇದ್ಲು. ಅಯ್ಯೋ ಅಷ್ಟು ವಟ ಅಂತಾಳೆ ನಮ್ಮ ಅತ್ತೆ. ಈಗ ಇಷ್ಟೇ ಸಲಿಗೆ ಕೊಟ್ಬಿಟ್ರೆ ಮುಗಿದೋಯ್ತು. ಕಸನೆಲ್ಲ ಇರೋ ಬರೋದನ್ನೆಲ್ಲ ನಿಮ್ಮ ಮನೆ ತೊಗೊಂಬಂದು ನಮ್ಮ ಮನೇಲಿ ಇಡು ಅಂತ ಹೇಳ್ತಾಳೆ. ನಾನು ಅದರಲ್ಲಿ ಏನೋ ಜೀವನ ಮಾಡ್ತಾ ಇದ್ದೀನಿ. ಸುಮ್ಕಿರಮ್ಮ, ಇನ್ನೆಲ್ಲ ನೀನು ಏನು ಹಚ್ಚಕ್ಕೆ ಹೋಗ್ಬೇಡ, ಇವಾಗ ಹೇಳ್ತಾ ಇದ್ದೀನಿ ನೋಡು. ಆಮೇಲೆ ಮಗಳೇ ಅದನ್ನ ತೊಗೊಂಡು ಹೋಗ್ಬಾ, ಮಗಳೇ ಇದನ್ನ ತೊಗೊಂಡು ಹೋಗ್ಬಾ ಅಂತ ನಮ್ಮ ಅತ್ತೆ ಮುಂದೆ ಏನಾದರೂ ಮಾತಾಡ್ತೀವ ಮುಗ್ದೆ ಹೋಯ್ತು ಕತೆ. ನಿಮ್ಮ ಮನೆಯಿಂದ ತೊಗೊಂಡು ಹೋಗಂತ ನಿಮ್ಮ ತಾಯಿನೇ ಹೇಳಿದ್ರು ನೀನು ತೊಗೊಂಡು ಬರಲ್ಲ, ಇಲ್ಲಿಂದ ಹೊಡ್ಕೊಂಡು ಕೊಡ್ತೀನಿ ಅಂತಾರೆ. ನಾನು ಇನ್ನೇನೋ ಕಾರಣ ಹೇಳಿ ತೊಗೊಂಡು ಬರ್ತೀನಿ. ಸುಮ್ಕಿರಮ್ಮ ನೀನು.